ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ನಾನೊಂದು ಪುರಿ ಜಗನ್ನಾಥನ ಒಬ್ಬ ದೊಡ್ಡ ಭಕ್ತಳು ಇರ್ತಾಳೆ. ಆಕೆ ಏನು ಸ್ನಾನ ಮಾಡ್ದೇನೆ ನೈವೇದ್ಯ ಮಾಡಿದ್ರು ಭಗವಂತ ಬಂದು ಸ್ವೀಕಾರ ಮಾಡ್ತಿರ್ತಾನೆ. ಆ ಭಕ್ತಳ ಕಥೆಯನ್ನು ಹೇಳ್ತೀನಿ. ಯಾವ ಥರ ಭಕ್ತಿ ಮಾಡ್ತಿರ್ತಾಳೆ, ಯಾವ ಥರ ನೈವೇದ್ಯ ಮಾಡ್ತಿರ್ತಾಳೆ ಅಂತ ಬರೀ ನೋಡೋಣ ಆ ಭಕ್ತರ ಕಥೆನ. ರಾಜಸ್ಥಾನದ ಕಾಲ್ವಾ ಅನ್ನೋ ಒಂದು ಊರೊಳಗೆ ಜೀವನ್ ರಾಮ್ ಅಂತ ಒಬ್ಬ ವ್ಯಕ್ತಿ ಇರ್ತಾರೆ. ಅವ್ರ ಮಗಳು 8ರಿಂದ 10 ವರ್ಷದ ಮಗಳು. ಆಕೆ ಹೆಸರು ಕರ್ಮಾಬಾಯಿ ಅಂತ. ಅಪ್ಪ ಮಗಳು ಇಬ್ಬರು ವಾಸ ಮಾಡ್ತಿರ್ತಾರ. ಜೀವನ್ ರಾಮ್ ಕೃಷ್ಣನ ದೊಡ್ಡ ಭಕ್ತ ಇರ್ತಾನೆ. ಕೃಷ್ಣನ ಪ್ರತಿದಿನ ಆರಾಧನೆ ಮಾಡೋದು, ಕೃಷ್ಣನ ಅವ್ರಿಗೆ ಸ್ನಾನ ಮಾಡಿಸೋದು, ಒರೆಸಿ ಬಟ್ಟೆ ಹಾಕೋದು, ಪೂಜೆ ಮಾಡೋದು, ನೈವೇದ್ಯ ಮಾಡೋದು ಎಲ್ಲ ಮಾಡ್ತಿರ್ತಾರೆ. ಭಾಳ ಅಂದ್ರೆ ಭಾಳ ಪ್ರೀತಿಯಿಂದ ಸೇವೆ ಮಾಡ್ತಿರ್ತಾರೆ. ಒಂದು ಸಾರಿ ಅವ್ರಿಗೆ ಯಾತ್ರೆಗೆ ಹೋಗುವಂಥ ಒಂದು ಸಂದರ್ಭ ಬರುತ್ತೆ. ಯಾತ್ರೆಗೆ ಹೋದ್ರೆ ಮಗಳನ್ನ ಕರ್ಕೊಂಡು ಹೋಗ್ಬೇಕಲ್ಲ, ಮಗಳು ಒಬ್ಬಕ್ಕೆ ಹೆಂಗೆ ಬಿಟ್ಟು ಹೋಗೋದು ಅಂತೇಳಿ ವಿಚಾರ ಮಾಡಿ ಮಗಳಿಗೆ ಕೇಳ್ತಾರೆ, ನಾನು 4 ದಿನ ತೀರ್ಥಯಾತ್ರೆ ಹೋಗಿ ಬರ್ತೀನಿ, ನಾ ಬರೋವರೆಗೆ ನೀ ಕೃಷ್ಣನ್ನೆಲ್ಲ ಸ್ನಾನ ಮಾಡಿಸೋದು, ಬಟ್ಟೆ ಹಾಕೋದು, ನೈವೇದ್ಯ ಮಾಡ್ತೀಯನಮ್ಮ ಅಂತ ಕೇಳ್ತಾರೆ ಅಪ್ಪ ಮಗಳನ್ನ. ಜೀವನ್ ರಾಮ ಕರ್ಮಾಬಾಯಿ ಆಯ್ತಪ್ಪ ನಾ ಮಾಡ್ತೀನಿ ಅಂತಾರೆ. ಹೇಳ್ತಾರೆ, ನೋಡು ಬೆಳಗ್ಗೆ ಬೇಗ ಎದ್ದು ಕೃಷ್ಣಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಆಮೇಲೆ ಭೋಗ ಮಾಡಬೇಕು, ನೈವೇದ್ಯ ಮಾಡಬೇಕು, ನೈವೇದ್ಯ ಆದ ನಂತರ ನೀನು ಊಟ ಮಾಡಬೇಕು ಅಂತ ಹೇಳ್ತಾರೆ. ಕರ್ಮಾಬಾಯಿ ಆಯ್ತಪ್ಪ ನಾ ಪ್ರತಿದಿನ ತಪ್ಪಲಾರ್ದ ಕೃಷ್ಣನ ಸ್ನಾನ ಮಾಡಿಸಿ ಪೂಜೆ ಮಾಡಿಸಿ ನೈವೇದ್ಯ ಮಾಡಿ ಆಮೇಲೆ ಅವ್ರಿಗೂ ಸ್ವೀಕಾರ ಮಾಡಿದ ನಂತರ ನಾನು ಮಾಡ್ತೀನಿ ಅಂತ ಅಪ್ಪಗೆ ಹೇಳ್ತಾಳೆ. ಆಯಿತು 4 ದಿನ ನಾನು ಹೋಗಿ ಬರ್ತೀನಿ ಅಂತ ಅಪ್ಪ ತೀರ್ಥಯಾತ್ರೆಗೆ ಹೊರಡ್ತಾರೆ. ಮಾರನೇ ದಿನ ಕರ್ಮಾಬಾಯಿ ಬೆಳಗ್ಗೆ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿ ಕೃಷ್ಣಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ನೈವೇದ್ಯ ಮಾಡಿ ಮುಂದಿಟ್ಟು, ಕೃಷ್ಣ ಈ ಪ್ರಸಾದವನ್ನು ಸ್ವೀಕಾರ ಮಾಡಿರಿ, ನಾನು ಅಲ್ಲಿವರೆಗೆ ಕೆಲಸ ಮಾಡಿ ಬರ್ತೀನಿ ಅಂತ ಹೋಗ್ತಾಳೆ. ಇಟ್ಟು ಕೆಲಸ ಎಲ್ಲ ಮುಗಿಸಿ ಬರ್ತಾಳೆ. ಸ್ವೀಕಾರ ಮಾಡಿರೋದೇ ಇಲ್ಲ ಪ್ರಭು. ಆಕೆ ಮತ್ತೆ ವಾಪಸ್ ಬಂದು ಕೇಳ್ತಾಳೆ, ಯಾಕೆ ನೀವು ಪ್ರಸಾದ ಸ್ವೀಕಾರ ಮಾಡೇ ಇಲ್ಲ ಇಲ್ಲಿವರೆಗೂ, ನಿಮಗೆ ಭೋಗ ಆದ್ಮೇಲೆ ನಾನು ಮಾಡ್ಬೇಕಂತ ಅಪ್ಪ ಹೇಳ್ಯಾರ, ನಾನಿನ್ನೂ ಉಪವಾಸ ಅದೀನಿ, ಈಗ ಮಾಡಿರಿ ನಾನು ಹೋಗ್ತೀನಿ ಅಂತ ಮತ್ತೆ ಹೋಗ್ತಾಳೆ. ಮತ್ತು ಸಾಯಂಕಾಲದವರೆಗೆ ನೋಡ್ತಾಳೆ, ಮತ್ತು ಹಾಗೆ ಇರ್ತಾ. ಈ ಸರ ಬರ್ತಾಳೆ, ನೋಡು ನೀನು ಈಗ ಸದ್ಯ ಸ್ವೀಕಾರ ಮಾಡಲಿಲ್ಲ ಅಂದ್ರೆ ನಿನ್ನ ಜೊತೆ ನಾನು ಉಪವಾಸ ಇರ್ತೀನಿ ಅಂತ ಅಲ್ಲೇ ಹತ್ಕೊಂತ ಕೂಡ್ತಾಳೆ ಕೃಷ್ಣನ ಮುಂದೆ. ಅವಾಗ ಕೃಷ್ಣ ಬಂದು, ನೀನು ನನಗೆ ಪರದೆನ ಹಾಕಿಲ್ಲಲ್ಲ, ಅದಕ್ಕೆ ನಾನು ಪ್ರಸಾದ ತೊಗೊಂಡಿಲ್ಲ ಅಂತ ಹೇಳ್ತಾರೆ. ಅವಾಗ ಅಯ್ಯೋ ನೀವು ಮೊದಲೇ ಹೇಳಿದ್ರಂದ್ರೆ ಬೆಳಗ್ಗೆನ ಹಾಕಿಬಿಟ್ಟಿರ್ತಿದ್ದೆ, ನಾನು ಉಪವಾಸ ಇರ್ತಿದ್ದಿಲ್ಲ, ನೀವು ಇಲ್ಲಿವರೆಗೆ ಉಪವಾಸ ಇರೋ ಅವಶ್ಯಕತೆ ಇರ್ತಿದ್ದಿಲ್ಲಲ್ಲ ಅಂದು ಕೃಷ್ಣಗೊಂದು ಮಂಟಪಕ್ಕೆ ಒಂದು ಪರದೆ ಹಾಕ್ತಾಳೆ. ಪ್ರಸಾದ ಸ್ವೀಕಾರ ಮಾಡ್ತಾರೆ. ಆಮೇಲೆ ಆಕಿನೂ ಪ್ರಸಾದ ಸ್ವೀಕಾರ ಮಾಡ್ತಾಳೆ. ಹೀಗೆ 4-5 ದಿವಸ ಪ್ರತಿದಿನ ಕೃಷ್ಣಗೆ ಸ್ನಾನ ಮಾಡಿಸೋದು, ಅವ್ರಿಗೆ ಅಲಂಕಾರ ಮಾಡೋದು, ನೈವೇದ್ಯ ಮಾಡೋದು. ಅವ್ರಿಗೆ ನೈವೇದ್ಯ ಕೊಟ್ಟ ಮೇಲೆ ಅವರು ಭೋಗ ಆದ ನಂತರ ತಾನು ಮಾಡ್ತಿರ್ತಾಳೆ. ಆದರೆ ಅಪ್ಪ ಬೇರೆ ಬೇರೆ ಥರ ಅವ್ರಿಗೆ ನೈವೇದ್ಯ ಮಾಡ್ತಿರ್ತಾರೆ. ಬಟ್ ಕರ್ಮಾಬಾಯಿ ಕಿಚಡಿ ನೈವೇದ್ಯ ಮಾಡ್ತಿರ್ತಾಳೆ. ಯಾಕಂದ್ರೆ ಆಕೆ ಹೇಳ್ತಾಳೆ, 8ರಿಂದ 10 ವರ್ಷದ ಮಗಳು ಪಾಪ, ನನಗೇನು ಮಾಡೋಕ್ಕೆ ಬರಲ್ಲ ಪ್ರಭು, ಅಪ್ಪ ಬರೋವರೆಗೆ ನಾನು ಕಿಚಡಿ ನೈವೇದ್ಯ ಮಾಡ್ತೀನಿ, ಇದನ್ನ ಸ್ವೀಕಾರ ಮಾಡಿರಿ ಅಂತ ನೈವೇದ್ಯ ಮಾಡ್ತಿರ್ತಾಳೆ. 4-5 ದಿವಸ ಇದೇ ಥರ ಹೋಗ್ತೈತಿ. ಅಪ್ಪ 4-5 ದಿನದ ನಂತರ ಬರ್ತಾರೆ. ಬಂದ ಮೇಲೆ ಕೇಳ್ತಾರೆ ಮಗಳಿಗೆ, ಕೃಷ್ಣಗೆ ಸ್ನಾನ ಮಾಡಿಸಿ ನೈವೇದ್ಯ ಮಾಡಿದ್ಯಾ, ಪೂಜೆ ಎಲ್ಲ ಸರಿಯಾಗಿ ಟೈಮ್ ಟು ಟೈಮ್ ಮಾಡಿದ್ಯಾ ಅಂತ ಕೇಳ್ತಾರಪ್ಪ. ಆವಾಗ ಹೇಳ್ತಾಳೆ, ಹೂನಪ್ಪ ಪ್ರತಿದಿನ ಕೃಷ್ಣನಿಗೆ ಸ್ನಾನ ಮಾಡಿಸೀನಿ, ನೈವೇದ್ಯ ಮಾಡೀನಿ, ನನಗೂ ಬಿಡ್ಲಾರ್ದ ತಿಂದಾರ ನೋಡು ನಿಮ್ಮ ಕೃಷ್ಣ ಅಂತ ಹೇಳ್ತಾಳೆ. ಅಪ್ಪ ಗಾಬರಿ ಆಗುತ್ತೆ ಅಪ್ಪನಿಗೆ. ನಾ ಪ್ರತಿದಿನ ಭೋಗ ಮಾಡೀನಿ ಮಾಡಂತ ಅಷ್ಟ ಹೇಳೀನಿ, ಕೃಷ್ಣ ತಿಂತಾರಂತ ನಾ ಹೇಳಿಲ್ಲಲ್ಲ ಅಂತಂದು ಸುಳ್ಳು ಹೇಳ್ತಿದ್ದಿ. ಕೃಷ್ಣಗೆ ಭೋಗ ಅಂದ್ರೆ ನೈವೇದ್ಯ ಮಾಡಂತ ಅಷ್ಟ ಹೇಳೀನಿ ನಾನು, ಆದರೆ ಅವ್ರು ಊಟ ಮಾಡ್ತಾರೆ ಆಮೇಲೆ ನೀ ಮಾಡಂತ ನಾ ಹೇಳಿಲ್ಲಲ್ಲ ಅಂತಾರೆ. ಇಲ್ಲಪ್ಪ ನಿಜವಾಗ್ಲೂ ಕೃಷ್ಣ ಬಂದು ಪ್ರಸಾದ ಸ್ವೀಕಾರ ಮಾಡಿದರು ಅಂತ ಹೇಳ್ತಾಳೆ. ಆಯ್ತು ಹಂಗಾರೆ ನಾಳೆ ನೀನು ಪರೀಕ್ಷೆ ಮಾಡ್ತೀನಿ, ನೀನು ಕೃಷ್ಣನಿಗೆ ಮುಂಜಾನೆ ನೈವೇದ್ಯ ಮಾಡು, ನಾನು ನೋಡ್ತೀನಿ ಅಂತ ಹೇಳ್ತಾರೆ. ಕರ್ಮಾಬಾಯಿ ಮಾರನೇ ದಿನ ಬೆಳಗ್ಗೆ ಬೇಗ ಎದ್ದು ಕೃಷ್ಣಗೆ ಸ್ನಾನ ಮಾಡಿಸಿ ಅಲಂಕಾರ ಮಾಡಿ ಕಿಚಡಿ ಮಾಡಿ ನೈವೇದ್ಯ ಮಾಡಿ ಕೃಷ್ಣಗೆ ಹೇಳ್ತಾಳೆ, ಇಟ್ಟು ಪರದೆ ಹಾಕಿ ಕೃಷ್ಣ ಪ್ರಸಾದ ಸ್ವೀಕಾರ ಮಾಡಿರಿ ಅಂತ ಹೇಳ್ತಾಳೆ. ಬಟ್ ಅವತ್ತು ಕೃಷ್ಣ ನೈವೇದ್ಯ ಸ್ವೀಕಾರ ಮಾಡೋದೇ ಇಲ್ಲ. ಅವಾಗ ಅಪ್ಪ ಸುಳ್ಳು ಹೇಳ್ತಿದ್ದಿ ಅಂತ ಮಗಳಿಗೆ ಭಯ ಕುಂದಿರ್ತಾರೆ. ಅವಾಗ ಕೃಷ್ಣನ ಮುಂದೆ ಕುಂತು ಅಳ ಕುಂದಿರ್ತಾಳೆ. ಪ್ರತಿದಿನ ಬಂದು ಸ್ವೀಕಾರ ಮಾಡ್ತಿದ್ರಿ ನೈವೇದ್ಯ, ಇವತ್ತು ಯಾಕೆ ಮಾಡ್ವಲ್ರಿ, ನಾ ಅಪ್ಪನ ಮುಂದೆ ಸುಳ್ಳು ಹೇಳ್ದಂಗೆ ಆಗುತ್ತೆ, ಪ್ಲೀಸ್ ನೀವು ಬಂದು ನನಗೆ ದರ್ಶನ ಕೊಡ್ರಿ, ಅಪ್ಪಗನ ದರ್ಶನ ಕೊಡ್ರಿ, ಪ್ರಸಾದನ ಸ್ವೀಕಾರ ಮಾಡಿದ್ದನ್ನು ಅವ್ರಿಗೆ ತೋರಿಸ್ರಿ ಅಂತ ಹೇಳ್ತಾರೆ. ಆವಾಗ ಕೃಷ್ಣ ಬಂದು ನೈವೇದ್ಯ ಸ್ವೀಕಾರ ಮಾಡ್ತಾನೆ. ಅಪ್ಪಗೆ ಭಾಳ ಖುಷಿ ಆಗುತ್ತೆ. ಇಷ್ಟು ವರ್ಷದಿಂದ ನಾ ಪೂಜೆ ಮಾಡಿದ್ರು ನನಗೆ ಒಂದು ದಿನ ಬಂದು ಪ್ರಸಾದ ಸ್ವೀಕಾರ ಮಾಡಲಾರ್ದ ಪ್ರಭು ನನ್ನ ಸಣ್ಣ ಮಗಳಿಗೆ ಒಲಿದು ಪ್ರಸಾದ ಸ್ವೀಕಾರ ಮಾಡ್ಯಾನ, ನಾ ಧನ್ಯ ಅದೇ ಅಂತ ಮಗಳನ್ನ ಪಡೆದಿದ್ದಕ್ಕೆ ಅಂತ ಭಾಳ ಖುಷಿ ಆಗುತ್ತೆ ಅಪ್ಪಗೆ. ಇನ್ಮೇಲೆ ನೀನೇ ನೈವೇದ್ಯನ ಪ್ರತಿದಿನ ನೀನೇ ನೈವೇದ್ಯ ಮಾಡು ಭಗವಂತಗ ಅಂತ ಅವರಪ್ಪ ಹೇಳ್ತಾರೆ. ಪ್ರತಿದಿನ ಕರ್ಮಾಬಾಯಿನ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡುತ್ತಾಕ ನೈವೇದ್ಯವನ್ನು ಮಾಡ್ಕೊತ ಬರ್ತಾಳೆ. ಕಾಲಾಂತರದವರೆಗೂ ಅಪ್ಪ ಪಾಪ ಮರಣ ಹೊಂದಿಬಿಡ್ತಾರೆ. ಮರಣ ಹೊಂದಿದ ನಂತರ ಆಕೆ ಜೊತೆಗೆ ಯಾರೂ ಇರೋದೇ ಇಲ್ಲ, ಆಕೆ ಒಬ್ಬಾಕೆ ಆಗಿಬಿಡ್ತಾಳೆ. ಅಲ್ಲಿ ಇರೋಕೆ ಆಕೆಗೆ ಇಷ್ಟ ಆಗಲ್ಲ. ಅವಾಗ ಏನು ಮಾಡಬೇಕು, ಕೃಷ್ಣನ ಮೂರ್ತಿ ತೊಗೊಂಡು ತೀರ್ಥಯಾತ್ರೆ ಮಾಡ್ಕೊತ ಹೋಗ್ತಾಳೆ. ತೀರ್ಥಯಾತ್ರೆ ಮಾಡ್ಕೊತ
ಜಗನ್ನಾಥಪುರಿಗೆ ಬರ್ತಾಳೆ. ಪುರಿ ಜಗನ್ನಾಥಕ್ಕೆ ಬರ್ತಾಳೆ. ಬಂದು ಅಲ್ಲೇ ಒಂದು ಕುಟೀರದೊಳಗೆ ಅಂದ್ರೆ ಒಂದು ಗುಡಿಸಲದೊಳಗೆ ವಾಸ ಮಾಡ್ತಾಳೆ ಪ್ರತಿದಿನ. ಯಥಾ ಪ್ರಕಾರ ಕೃಷ್ಣಗೆ ಅದೇ ಥರ ನೈವೇದ್ಯ, ಅದೇ ಕಿಚಡಿನೇ ನೈವೇದ್ಯ ಮಾಡ್ತಿರ್ತಾಳೆ. ಒಂದು ಸಾರಿ ಜಗನ್ನಾಥನ ಒಬ್ಬ ಬಾಲಕನ ರೂಪದಾಗ ಬಂದು ಹೊರಗೆ ಕರಿತಾನೆ, ಅಮ್ಮ ತಿನ್ನಕ್ಕೆ ಏನಾದರೂ ಕೊಡ್ರಿ ಅಂತ ಜಗನ್ನಾಥ ಬರ್ತಾರೆ. ಅವಾಗ ಬಂದಾಗ ಬಾಪ ಕೊಡ್ತೀನಿ, ಈಗ ಕೃಷ್ಣಗೆ ನೈವೇದ್ಯ ಮಾಡೀನಿ, ನಿನಗೂ ಅದನ್ನೇ ಕೊಡ್ತೀನಿ ಅಂತ ಕೊಡ್ತಾಳೆ. ಕೊಟ್ಟು ತಿಂತಾರ ಹುಡುಗ ತಿಂತಾನ. ಅಂದ್ರೆ ಜಗನ್ನಾಥ್ಜಿ ತಿಂದು ಹೇಳ್ತಾರೆ, ಅಮ್ಮ ನಾನು ನಾಳೆನೂ ಬರ್ಬೋದಾ ಅಂತ ಕೇಳ್ತಾರೆ ಜಗನ್ನಾಥ್. ಅವಾಗ ನಾಳೆ ಏನಪ್ಪ, ನಾ ಪ್ರತಿದಿನ ಕೃಷ್ಣಗೆ ನೈವೇದ್ಯ ಮಾಡ್ತೀನಿ, ನಿನಗೂ ಕೊಡ್ತೀನಿ, ನೀ ದಿನ ಬಾ ಅಂತಾರೆ. ಹಿಂಗೆ ಪ್ರತಿದಿನ ಬರ್ಕೊತ ಒಂದಿನ ಅಮ್ಮಗೆ ಪ್ರತ್ಯಕ್ಷ ಆಗಿ ಅವರು ಜಗನ್ನಾಥ ಅಂತ ಗೊತ್ತಾಗುತ್ತೆ. ಅಮ್ಮಗೆ ಭಾಳ ಖುಷಿ ಆಗುತ್ತೆ, ಸಾಕ್ಷಾತ್ ಜಗನ್ನಾಥನ ನಮ್ಮ ಮನೆಗೆ ಊಟಕ್ಕೆ ಬಂದಾನ ಅಂತೇಳಿ. ಪ್ರತಿದಿನ ಕಿಚಡಿ ಮಾಡಿ ಊಟ ಮಾಡಿಸ್ತಿರ್ತಾಳೆ ಅವ್ರಿಗೆ. ಆಕೆನೂ ಊಟ ಮಾಡಿಸ್ತಿರ್ತಾಳೆ. ಅಮ್ಮ ನೀನು ಊಟ ಮಾಡಿಸು ಅಂತ ಹೇಳ್ತಿರ್ತಾರೆ ಜಗನ್ನಾಥ ಕಿಚಡಿ ಮಾಡಿ. ಆದ್ರೆ ಪ್ರತಿದಿನ ಏನು ಮಾಡ್ತಾಳೆ, ಇವರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಾಗನ ದೇವಸ್ಥಾನದ ಆಚಾರ್ಯರು ಪೂಜಾರಿಗಳು ಪೂಜೆ ಮಾಡಿ ನೈವೇದ್ಯ ಮಾಡೋಕ್ಕಿಂತ ಮುಂಜಾನೆ ಇಕ್ಕಿ ಮನೆ ಕರ್ಮಬಾಯಿ ಮನೆಗೆ ಬರ್ತಿರ್ತಾರೆ ಅವರು ಊಟಕ್ಕೆ. ಹಾಗಾಗಿ ಬೆಳಗ್ಗೆ ಇಕ್ಕಿ ಇನ್ನು ಮನೆ ಕ್ಲೀನ್ ಮಾಡೋದು ಅದು ಇದು ಕೆಲಸ ಮಾಡ್ಕೊತ ಕೂತ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಕಿಚಡಿ ಮಾಡಿಬಿಡ್ತಾಳೆ. ಅವರು ಬೆಳಗ್ಗೆ ಅವಾಗನ ಬಂದು ಕಿಚಡಿ ತಿಂತಿರ್ತಾರೆ. ಪ್ರತಿದಿನ ಹಿಂಗೆ ಬಂದು ಅಮ್ಮನ ಕೈಯಾಗ ಕಿಚಡಿ ತಿಂದು ಹೋಗ್ತಿರ್ತಾರೆ. ಅಂದ್ರೆ ಫಸ್ಟ್ ಇಲ್ಲಿ ಕರ್ಮಾಬಾಯಿ ಕೈಯಿಂದ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋದ ನಂತರ ಅಲ್ಲಿ ಜಗನ್ನಾಥ ಮಂದಿರದೊಳಗೆ ನೈವೇದ್ಯ ಮಾಡ್ತಿರ್ತಾರೆ. ಪ್ರತಿದಿನ ಹಿಂಗೆ ಆಗ್ತಿರ್ತೈತಿ. ಒಂದು ಸಲ ಕರ್ಮಾಬಾಯಿ ಮನೆಗೆ ಒಬ್ಬರು ಸನ್ಯಾಸಿ ಬರ್ತಾರೆ. ಬಂದಾಗ ಅಚಾನಕ್ಕಾಗಿ ನೋಡ್ತಿರ್ತಾರೆ, ಈಕೆ ಸ್ನಾನ ಏನು ಮಾಡ್ಲಾರ್ದ ಕೃಷ್ಣಗೆ ನೈವೇದ್ಯ ಮಾಡಿರ್ತಾರಲ್ಲ ಅದನ್ನು ನೋಡ್ತಾರೆ. ಅವರು ನೋಡಿ ಏನಂತಾರ, ಕರ್ಮಾಬಾಯಿ ನೀನು ಈ ಥರ ಸ್ನಾನ ಮಾಡಲಾರ್ದ ದೇವರಿಗೆ ನೈವೇದ್ಯ ಮಾಡಬಾರ್ದು, ನೀನು ಸ್ನಾನ ಎಲ್ಲ ಮಾಡಿ ಶುಚಿಯಾಗಿನ ನೈವೇದ್ಯ ಮಾಡಬೇಕು ಅಂತ ಕರ್ಮಾಬಾಯಿ ಹೇಳ್ತಾರೆ. ಅವಾಗಕಿ ಆಯಿತು ಇನ್ಮೇಲೆ ಅದೇ ಥರ ಮಾಡ್ತೀನಿ ಅಂತ ಹೇಳಿ ಮಾರನೇ ದಿನ ಬೆಳಗ್ಗೆ ಜಲ್ದಿ ಎದ್ದು ಮನೆ ಕಸ ಗುಡಿಸಿ ಕಲ್ವರಿಸಿ ಸ್ನಾನ ಮಾಡಿ ಕೃಷ್ಣಗೆ ಸ್ನಾನ ಮಾಡಿಸಿ ಪೂಜೆ ಮಾಡಿ ನೈವೇದ್ಯ ಮಾಡೋಕೆ ಲೇಟ್ ಆಗಿಬಿಡ್ತೈತಿ. ಜಗನ್ನಾಥ ಬರ್ತಾರೆ, ಕರ್ಮಾಬಾಯಿ ಬೇಗ ನೈವೇದ್ಯ ಕೊಡು, ಜಲ್ದಿ ಕೊಡು, ನೈವೇದ್ಯ ತಿನ್ನಿಸು, ನಾನು ಹೋಗಬೇಕು ಅಲ್ಲಿ ದೇವಸ್ಥಾನದ ಬಾಗಿಲು ತೆಗಿತಾರೆ, ಅಲ್ಲಿ ತೆಗೆದು ನಾನು ಅಕಸ್ಮಾತ್ ಇರಲಿಲ್ಲ ಅಂದ್ರೆ ಪೂಜಾರಿ ಗಾಬರಿನ ಹಾಕಾರ ಅಂತ ಹೇಳ್ತಾರೆ. ನಿಂದಿರ್ರಿ ಪ್ರಭು, ಇನ್ನು 5 ನಿಮಿಷ ನಿಂದಿರಿ, ಇನ್ನು 5 ನಿಮಿಷ ನಿಂದಿರಿ ಅಂದ್ರೆ ಭಯಂಕರ ಲೇಟ್ ಮಾಡಿಬಿಡ್ತಾಳೆ. ಅವತ್ತು ಲೇಟ್ ಆಗಿಬಿಡ್ತೈತಿ. ದೇವಸ್ಥಾನದ ಬಾಗಿಲು ತೆಗೆದು ಜಗನ್ನಾಥ ಪ್ರಭುಗೆ ಗೊತ್ತಾಗುತ್ತೆ. ಕರ್ಮಾಬಾಯಿ ಇನ್ನೂ ತಿನ್ನಿಸ್ತಿರ್ತಾಳೆ. ಕರ್ಮಾಬಾಯಿ ಇವತ್ತು ಸಾಕು, ನೀ ಭಾಳ ಲೇಟ್ ಮಾಡಿಬಿಟ್ಟಿದ್ದು ಇವತ್ತು ಪ್ರಸಾದ ತಿನ್ಸಕ್ಕೆ, ಅಲ್ಲಿ ದೇವಸ್ಥಾನ ಬಾಗಿಲು ತೆಗಿತಾರೆ, ನಾನು ಈಗ ಹೋಗ್ಬಿಡ್ತೀನಿ ಅಂತೇಳಿ ಹೋಗ್ಬಿಡ್ತಾರೆ ದೇವಸ್ಥಾನಕ್ಕೆ. ಹೋಗಿ ಅಲ್ಲಿ ಅವರು ತಮ್ಮ ಸ್ಥಾನದೊಳಗೆ ನಿಂದಿರ್ತಾರೆ. ಪೂಜಾರಿ ಬಂದು ಕದ ತೆಗಿತಾನೆ. ಬಂದು ಕದ ತೆಗೆದ ತಕ್ಷಣ ದೇವಸ್ಥಾನದೊಳಗೆ ಮಂದಿರದೊಳಗೆಲ್ಲ ಘಮ ಘಮ ನೈವೇದ್ಯದ ಸ್ಮೆಲ್. ನಾವು ಈಗ ದೇವಸ್ಥಾನದ ಬಾಗಿಲು ತೆಗ್ದೀವಿ, ಇನ್ನೂ ಭೋಗನೂ ಮಾಡಿಲ್ಲ ಪ್ರಭುಗೆ, ಇದು ಹೆಂಗೆ ವಾಸನೆ ಬರಾಕುಂತೈತಿ ಅಂತ ವಿಚಾರ ಮಾಡ್ತಾರೆ. ಆಮೇಲೆ ಪ್ರಭುವಿನ ಮುಖ ನೋಡ್ತಾರ. ಅವ್ರ ಬಾಯಿ ಒಳಗೆ ಒಂದು ಬಾಯಿ ಕಡೆ ಒಂದು ಅನ್ನದ ಅಗಳಿ ಇರ್ತೈತಿ. ಅದನ್ನ ನೋಡಿ ಅವ್ರಿಗೆ ಪೂಜಾರಿಗೆ ಭಾಳ ಸಿಟ್ಟು ಬರ್ತೈತಿ. ದೇವಸ್ಥಾನದ ಬಾಗ್ಲ ಹಾಕಿದ್ರು ದೇವಸ್ಥಾನದೊಳಗೆ ಯಾರೋ ಪ್ರಭುವಿಗೆ ನೈವೇದ್ಯ ಮಾಡ್ಯಾರ ಅಂತ ಭಾಳ ಸಿಟ್ಟು ಬಂದುಬಿಡ್ತೈತಿ. ಬಂದು ಅವ್ರ ಅಲ್ಲಿ ಜಗನ್ನಾಥ ದೇವಸ್ಥಾನದ ಒಬ್ಬ ರಾಜ ಇರ್ತಾರ. ಅವ್ರು ರಾಜಾಗೆಲ್ಲ ಹೇಳ್ತಾರೆ, ದೇವಸ್ಥಾನದೊಳಗೆ ಯಾರೋ ಬಂದು ಪ್ರಭುಗೆ ಆಲ್ರೆಡಿ ನೈವೇದ್ಯ ಮಾಡಿ ನೈವೇದ್ಯ ತಿನ್ನಿಸಿ ಹೋಗ್ಯಾರ ನೋಡ್ರಿ, ಬಾಯಿ ಒಳಗೆಲ್ಲ ಅವ್ರಿಗೆ ಅನ್ನದ ಅಗಳ ಹಂಗೈತಿ ಅಂತಾರೆ. ಯಾರು ಅದು ತಿನ್ಸಿದ್ದು ಅಂತ ಇಡೀ ದೇವಸ್ಥಾನ ಎಲ್ಲ ಹುಡುಕಾಡ್ತಾರೆ. ಅಲ್ಲಿ ದೇವಸ್ಥಾನದೊಳಗೆ ಯಾರೂ ಸಿಗೋದೇ ಇಲ್ಲ. ಅವಾಗ ಏನು ಮಾಡ್ತಾರೆ, ಇಷ್ಟು ಬೇಗ ದೇವಸ್ಥಾನದ ಬಾಗ್ಲ ತೆಗಿಕ್ಕಿಂತ ಮುಂಚಿನ ಪ್ರಭುಗೆ ಯಾರು ನೈವೇದ್ಯ ಮಾಡ್ಯಾರ ಅಂದ್ರೆ ಪತ್ತೆ ಹಚ್ಚಕ್ಕಂತಂದು ಇಡೀ ಪುರಿ ಒಳಗನ ಎಲ್ಲ ಹುಡುಕಾಡಕ್ಕೆ ಕುಂದಿರ್ತಾರೆ. ಅವಾಗ ಕರ್ಮಾಬಾಯಿ ಪ್ರಭುಗೆ ಪ್ರಸಾದ ತಿನ್ನಿಸಿ ಬಾಯಿ ತೊಳಸಿ ಪ್ರತಿದಿನ ಕೈ ತೊಳೆದು ಬಾಯಿ ತೊಳೆಸಿ ಕಳಿಸ್ತಿರ್ತಾಳೆ. ಅವತ್ತು ಇವ್ರು ಅವಸರ ಮಾಡಿ ದೇವಸ್ಥಾನದ ಬಾಗ್ಲ ತೆಗಿತಾರಂತ ಪ್ರಭು ಓಡಿ ಹೋಗ್ಬಿಡ್ತಾರಲ್ಲ, ಹಾಗಾಗಿ ಬಾಯಿ ತೊಳೆದಿರಲ್ಲ, ಆ ಅನ್ನದಗಳು ಹಂಗೆ ಇರ್ತೈತೆ. ಅದು ಹಾಗಾಗಿ ಸಿಕ್ಕಾಕೊಂತಾರೆ. ಆಮೇಲೆ ಏನಾಗುತ್ತಾ, ಹುಡುಕೊಂತ ಬರ್ತಾರೆ, ಯಾರು ಇಷ್ಟು ಬೇಗ ನೈವೇದ್ಯ ಮಾಡ್ಯಾರ ಅಂತಂದು ಹುಡುಕೊಂತ ಬಂದಾಗ ಬೆಳಗ್ಗೆ 4 ಗಂಟೆ ಸುಮಾರು ಕರ್ಮಾಬಾಯಿ ಪಾತ್ರೆ ತಿಕ್ತಿರ್ತಾಳೆ. ಪಾತ್ರೆದೊಳಗೆ ಅನ್ನದ ಅಗಳಿರ್ತೈತಿ. ಅವಾಗ ಕೇಳ್ತಾರೆ, ಇಷ್ಟು ಬೇಗ ಪಾತ್ರೆ ತೊಳಕ್ಕೆ ಕುಂತೀಯಲ್ಲ, ಯಾರಿಗೆ ನೈವೇದ್ಯ ಮಾಡಿದೇನೋ ಅಂತ ಕೇಳ್ತಾರೆ. ಹೌದು ನೈವೇದ್ಯ ಮಾಡಿದೆ. ಯಾರಿಗೆ ಮಾಡಿದೆ ಅಂದ್ರೆ ಕೃಷ್ಣಗೆ ಮಾಡಿದೆ, ಜಗನ್ನಾಥಗೆ ಮಾಡಿದೆ ಅಂತಾರೆ. ಜಗನ್ನಾಥಗೆ ಮಾಡಿ ಅಂದ್ರೆ ಎಲ್ಲಿತ್ತದು ನೈವೇದ್ಯ, ದೇವಸ್ಥಾನಕ್ಕೆ ಬಂದಿದ್ದೇನೋ ನೀ ಅಂತ ಕೇಳ್ತಾರೆ. ಇಲ್ಲ ದೇವಸ್ಥಾನಕ್ಕೆ ಯಾಕೆ ಬರಲಿಲ್ಲ, ನಾನು ಪ್ರತಿದಿನ ಪ್ರಭು ನನ್ನ ಮನೆಗೆ ಬಂದು ಪ್ರಸಾದ ಸ್ವೀಕಾರ ಮಾಡಿ ಹೋಗ್ತಾರ ಅಂತ ಹೇಳ್ತಾರೆ. ಅವಾಗ ಅದು ಹೆಂಗೆ ಸಾಧ್ಯ ಅಂತಂದು ಅಕ್ಕಿನ ಕರ್ಮಾಬಾಯಿನ ಬೈದು ರಾಜ ಇರ್ತಾನಲ್ಲ, ರಾಜ ಕೂಡಿ ಹಾಕ್ತಾನೆ. ಅಕ್ಕಿನ ಕೂಡಿ ಹಾಕಿದಾಗ ಅವತ್ತೇನಾಗುತ್ತೆ, ರಾಜನ ಕನಸಿನಾಗ ಮತ್ತು ಪೂಜಾರಿ ಕನಸಿನಾಗ ಜಗನ್ನಾಥ ಬಂದು ಹೇಳ್ತಾರೆ, ಇಲ್ಲ ಕರ್ಮಾಬಾಯಿ ಮನೆಗೆ ನಾ ಪ್ರತಿದಿನ ಪ್ರಸಾದ ಸ್ವೀಕಾರ ಮಾಡೋಕೆ ಹೋಗ್ತೀನಿ, ಆಕಿದೇನು ತಪ್ಪಿಲ್ಲ, ನೀವು ದೇವಸ್ಥಾನದೊಳಗೆ ನೀವು ಪ್ರಸಾದ ಭೋಗ ಮಾಡೋಕ್ಕಿಂತ ಮುಂಚೆನೇ ನಾ ಆಕಿ ಮನೆಗೆ ಹೋಗ್ತೀನಿ ಅಂತ ಹೇಳಿ ಕನಸಿನಾಗ ಬಂದು ಹೇಳ್ತಾರೆ. ಆವಾಗ ಬೆಳಗ್ಗೆ ಎದ್ದು ಕರ್ಮಾಬಾಯಿನ ಬಿಟ್ಟು ತಪಾತು, ನೀನ ಪ್ರಸಾದ ಪ್ರತಿದಿನ ಪ್ರಭು ಕೊಟ್ಟಿ ಅಂತ ಗೊತ್ತಾಯ್ತು ಅಂಥೇಳಿ ಕರ್ಮಾಬಾಯಿನ ಬಿಟ್ಟು ಹಾಕ್ತಾರೆ. ಆಮೇಲೆ ಏನಾಗುತ್ತಾ, ಒಂದಿನ ದಿನ ಕರ್ಮಾಬಾಯಿನೂ ಪಾಪ ತೀರ್ಕೊಂಡ್ಮೇಲೆ ವಯಸ್ಸಾಗಿರ್ತೈತಲ್ಲ ತೀರ್ಕೊಂತಾಳೆ. ಬೆಳಗ್ಗೆ ಒಂದಿನ ದೇವಸ್ಥಾನದ ಬಾಗ್ಲ ತೆಗೆದು ಪೂಜಾರಿ ಪೂಜೆ ಮಾಡಕ್ಕಂತ ಹೇಳಿ ಬಾಗ್ಲ ತೆಗಿತಾನೆ. ತೆಗೆದಾಗ ಪ್ರಭುವಿನ ಕಣ್ಣಾಗೆಲ್ಲ ನೀರು ತುಂಬಿ ಬಿಟ್ಟಿರ್ತಾವೆ.
ಅವಾಗ ಪೂಜಾರಿ ಕೇಳ್ತಾರೆ, ಯಾಕೆ ಪ್ರಭು ನಿಮ್ಮ ಕಣ್ಣಾಗ ಯಾಕೆ ನೀರು ಬಂದವು ಅಂತಂದ್ರೆ, ಕರ್ಮಾಬಾಯಿ ತೀರ್ ಹೋದ್ಲು, ಇನ್ನಾಕಿ ನಾನು ವೈಕುಂಠ ಧಾಮಕ್ಕೆ ಬರ್ತಾಳ. ಆದ್ರೆ ನನಗೊಂದು ಚಿಂತೆ, ಪ್ರತಿದಿನ ಬೆಳಗ್ಗೆ ಫಸ್ಟ್ ಆಕಿ ಮಾಡಿರೋ ಭೋಗನ ನಾನು ಪ್ರಸಾದ ಸ್ವೀಕಾರ ಮಾಡ್ತಿದ್ದೆ, ಇನ್ಮೇಲೆ ನನಗೆ ಯಾರು ಮಾಡ್ತಾರ ಅಂತ ಅಂದಾಗ ಪೂಜಾರಿ ಹೇಳ್ತಾನೆ, ನೀವೇನು ಚಿಂತೆ ಮಾಡಬೇಡ್ರಿ, ಇನ್ನು ಫಸ್ಟ್ ಕರ್ಮಾಬಾಯಿ ಭೋಗ ಅಂಥೇಳಿನ ನಾವು ಪ್ರತಿದಿನ ಕಿಚಡಿ ನೈವೇದ್ಯ ಮಾಡ್ತೀವಿ ಅಂತ ಪ್ರಭು ಹೇಳ್ತಾನೆ ಪೂಜಾರಿ. ನೋಡಿದ್ರಲ್ಲ, ಕರ್ಮಾಬಾಯಿ ಒಂದು ಕಿಚಡಿ ಈಗಲೂ ಜಗನ್ನಾಥಪುರಿ ಒಳಗೆ ಪ್ರತಿದಿನ ಫಸ್ಟ್ ಕರ್ಮಾಬಾಯಿ ಕಿಚಡಿ ಅಂತನ ಫೇಮಸ್. ಅದನ್ನು ನೈವೇದ್ಯ ಮಾಡಿದ್ಮೇಲೆ ಬೇರೆ ನೈವೇದ್ಯ ಮಾಡ್ತಾರಂತ ನೀವು ಯಾರಾದರೂ ಗೊತ್ತಿದ್ರೆ ಕೇಳಿರ್ಬೋದು ಈ ಕಥೆನ. ಕೇಳಿದ್ರಲ್ಲ, ಭಗವಂತ ನಮ್ಮ ಈ ಅಲಂಕಾರ ಆಡಂಬರ ಯಾವುದನ್ನು ನೋಡಲ್ಲ, ಅವನು ನಿಸ್ವಾರ್ಥವಾದಂಥ ಭಕ್ತಿ ನೋಡ್ತಾನೆ ಸ್ನೇಹಿತರೆ. ಹಾಗಾಗಿ ಎಲ್ಲರೂ ಆ ಭಗವಂತನ, ನಾವು ಕರ್ಮಾಬಾಯಿ ಥರ ಭಗವಂತನ ಸೇವೆಯನ್ನು ಮಾಡಿ ಆ ಭಗವಂತನ ಪ್ರೀತಿಗೆ ಪಾತ್ರರಾಗೋಣ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಜಗನ್ನಾಥ.